ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆ ಈಗ ನಡೀತಾ ಇರುವಂಥದ್ದು. ಈಗ ಆಲ್ರೆಡಿ ವೋಟಿಂಗ್ ಎಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿ ತುಂಬಾ ಪ್ರಮುಖವಾಗಿ ಇರುವಂಥ ಪ್ರಶ್ನೆಗಳನ್ನ ಫಸ್ಟ್ ಹೇಳಿಬಿಡ್ತೀನಿ. ಡಿ ಕೆ ಶಿವಕುಮಾರ್ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವ ಮುಖಾಂತರ ತಾನು ಸಿಎಂ ಆದ ಬಳಿಕ ಮೊದಲ ಗೆಲುವನ್ನ ಕಾಣ್ತಾರ ಅಂತ. ಇನ್ನ ಎರಡನೇ ಪ್ರಶ್ನೆ ಇರುವಂಥದ್ದು ಅಂದ್ರೆ HDKಗೆ ಡಿ ಕೆ ಶಿವಕುಮಾರ್ ತನ್ನ ಪರಮಾಪ್ತನನ್ನ ಗೆಲ್ಲಿಸಿಕೊಳ್ಳುವ ಮುಖಾಂತರ ಶಾಕ್ ಅನ್ನ ಕೊಡ್ತಾರ ಅಂತ. ಅದರ ಜೊತೆಗೆ ಇಲ್ಲಿ JDS ರಿಸ್ಕ್ ಅನ್ನ ತಗೊಂಡು ತನ್ನ ಅಭ್ಯರ್ಥಿಯನ್ನ ಹಾಕೊಂಡಿದೆ. ಯಾವ ಕಾರಣಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಲ್ಲಿ ಮೇನ್ಲಿ ಡಿ ಕೆ ಶಿವಕುಮಾರ್ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಎಲೆಕ್ಷನ್ ಅನ್ನು ನೋಡ್ಕೊಂಡ್ ಬಂದಿದ್ದಾರೆ. 85ರಿಂದಲೂ ಕೂಡ ಅವರು 85ರಲ್ಲಿ ವಿಧಾನಸಭೆಗೆ ಸ್ಪರ್ಧೆಯನ್ನ ಮಾಡಿದ್ದು, ದೇವೇಗೌಡರ ಎದುರುಗಡೆ ಅವರು ಸ್ಪರ್ಧೆಯನ್ನ ಮಾಡಿದ್ದು. ಅವತ್ತಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿಯನ್ನ ಮಾಡಿಕೊಂಡು ಚುನಾವಣೆ ಹೇಗೆ ಎದುರಿಸಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತಿದೆ. ಅದೆಲ್ಲವೂ ಕೂಡ ಚುನಾವಣೆ ಅನ್ನುವಂಥದ್ದು ಕರಗತ ಆಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿಬಿಟ್ಟು ಎಲೆಕ್ಷನ್ ಅನ್ನ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಸೋಲ್ಸಿದ್ದೇ ಆಗಿರ್ಬೋದು. ಕನಕಪುರದಲ್ಲಿ ತೇಜಸ್ವಿನಿ ರಮೇಶ್ ಅವರನ್ನ ಆ ಸಂದರ್ಭದಲ್ಲಿ ಅವರು ಗೆಲ್ಲಿಸಿದ್ರು. ಒಬ್ರು ಮಹಿಳೆಯನ್ನ ನಿಲ್ಲಿಸಿ ಗೆಲ್ಲಿಸಿದ್ರಲ್ಲಿ ಪ್ರಮುಖವಾದಂತ ಒಂದು ಮಾಸ್ಟರ್ ಪ್ಲಾನ್ ಇದ್ದಿದ್ದಂಥದ್ದು ಅದು ಡಿ ಕೆ ಶಿವಕುಮಾರ್ ಅವರದ್ದು. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ಹೀಗಾಗಿ ಸಾಕಷ್ಟು MP ಎಲೆಕ್ಷನ್ಗಳು, MLA ಎಲೆಕ್ಷನ್ಗಳು, ಸ್ಥಳೀಯ ಚುನಾವಣೆಗಳು, ವಿಧಾನ ಪರಿಷತ್ನ ಎಲೆಕ್ಷನ್ಗಳು, ರಾಜ್ಯಸಭೆ ಎಲೆಕ್ಷನ್ಗಳು, ಬೇರೆ ರಾಜ್ಯದ ಚುನಾವಣೆಯನ್ನು ಕೂಡ ಮಾಡಿರುವಂಥ ಅನುಭವ ಡಿ ಕೆ ಶಿವಕುಮಾರ್ ಅವರಿಗಿದೆ. ಇದೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಮುಂಚೆ ಫೇಸ್ ಮಾಡ್ತಾ ಇದ್ದಂಥ ರೀತಿ ಬೇರೆ. ಬಟ್ ಮುಖ್ಯಮಂತ್ರಿ ಆದ ಬಳಿಕ ಅವರ ನಾಯಕತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಿರುವ ಪ್ರಕಾರ ಮುಂದೆ 7 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಗಳಾಗಿರ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಂದು ಹೆಜ್ಜೆನೂ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಹೆಜ್ಜೆ ಅಂದ್ರೆ ರಾಜಕಾರಣದಲ್ಲಿ ಪ್ರತಿಯೊಂದು ಎಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇವರ ನಾಯಕತ್ವ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಬೂಸ್ಟ್ ಆದ್ರೂ ಆಗ್ಬೋದು, ಅಥವಾ ಅಲ್ಲಿ ಸ್ವಲ್ಪ ಎಡವಟ್ಟಾದ್ರೆ ಊಸ್ಬೇಕಾದ್ರೂ ಆಗ್ಬೋದು. ಸೊ ಹೀಗಾಗಿನೇ ತುಂಬಾ ಕ್ಯಾಲ್ಕುಲೇಷನ್ಗಳನ್ನ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ನ ಫೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ತನ್ನ ಪರಮಾಪ್ತ ವಿನಯ್ ಕಾರ್ತಿಕ್ ಅವರಿಗೆ 5ನೇ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನ ಕೊಡ್ಲಾಗಿದ್ದಂಥದ್ದು. ಒಂದು ಏನನ್ನ ನಂಬಿಕೊಂಡು ಈ ಟಿಕೆಟ್ ಅನ್ನ ಕೊಡ್ಲಾಯಿತು ಅಂದ್ರೆ, ಇಲ್ಲಿ ಪ್ರಮುಖವಾಗಿ ವಿನಯ್ ಕಾರ್ತಿಕ್ಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಹೆಚ್ಚುವರಿ ಮತಗಳು, ಅದರ ಜೊತೆಗೆ ಪಕ್ಷೇತರ ಮತಗಳು, ಅದರ ಜೊತೆಗೆ ಮೇನ್ ಪ್ಲಾನ್ ಅಂದ್ರೆ ಉಚ್ಚಾಟಿತ ಬಿಜೆಪಿಯ ಶಾಸಕರ ಮತಗಳು, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ದು. ಅದರ ಜೊತೆಗೆ GT ದೇವೇಗೌಡರು JDS ನ ಶಾಸಕರು, ಅವ್ರ ಜೊತೆ ಈಗ JDS ಕಾಂಟ್ಯಾಕ್ಟೇ ಇಲ್ಲ ಆ ರೀತಿಯಾಗಿ. ಅದರ ಮೇನ್ಲಿ JDS ನ ಕೆಲವು ಶಾಸಕರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ ಒಂದು ಮತಗಳು ಕೂಡ ಅಡ್ಡ ಮತದಾನವಾಗಿ ಕಾಂಗ್ರೆಸ್ಗೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಇಲ್ಲೇ ಆತಂಕ ಇರುವಂಥದ್ದು. ಮೇನ್ಲಿ JDS 18 ಶಾಸಕರು ಇರುವಂಥದ್ದು. ಆದರೂ ಯಾಕೆ ರಿಸ್ಕ್ ತಗೊಂಡು ಅವರು ಕ್ಯಾಂಡಿಡೇಟ್ ಅನ್ನ ಹಾಕಿದ್ರು ಅನ್ನುವಂಥದ್ದನ್ನ ನೋಡೋದಾದ್ರೆ, ಕುಮಾರಸ್ವಾಮಿ ಅವರು JDS ಗೆದ್ದೇ ಬಿಡುತ್ತೆ ಅನ್ನುವಂಥದ್ದಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಬಳಿಕ JDS ಕತೆ ಏನಾಗ್ಬಿಡುತ್ತೋ ಏನೋ ಅನ್ನುವಂಥ ಮಾತುಗಳು, ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ನನ್ನ ಶಾಸಕರು ನನ್ನ ಜೊತೆನೇ ಇದ್ದಾರೆ, ನಿಯತ್ತಿಂದ ಇದ್ದಾರೆ, ಅವರೆಲ್ಲೂ ಕೂಡ ಹೋಗಿಲ್ಲ, ಡಿ ಕೆ ಶಿವಕುಮಾರ್ ಅವರ ಆಮಿಷಗಳಿಗೆ ಬಲಿಯಾಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ HD ಕುಮಾರಸ್ವಾಮಿ ಅವರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಆ 18 ವೋಟ್ಗಳು ಕೂಡ JDS ಅಭ್ಯರ್ಥಿಗೆ ಬಂದಿದ್ದಾವೆ ನೋಡಿ ಅನ್ನುವಂಥ ಒಂದು ಮೆಸೇಜು. ಗೆಲ್ತೀವಿ ಅನ್ನೋದಕ್ಕಿಂತ ಒಂದು ನೈತಿಕ ಸ್ಥೈರ್ಯ, ಆತ್ಮವಿಶ್ವಾಸ ಜಾಸ್ತಿ ಮಾಡಿಕೊಳ್ಳುವಂಥದ್ದು, ಅವರ ಶಾಸಕರಲ್ಲೂ ಜಾಸ್ತಿ ಮಾಡೋದು, JDS ನ ಕಾರ್ಯಕರ್ತರಲ್ಲೂ ಕೂಡ ಉರಿದುಂಬಿಸುವಂಥದ್ದಕ್ಕೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ವಿಧಾನ ಪರಿಷತ್ ಎಲೆಕ್ಷನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ಕೂಡ ಆತಂಕ ಇದೆ. ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಗೇಮ್ ಪ್ಲಾನ್ ಮಾಡಿದಾರಲ್ಲ, ಮೇನ್ಲಿ ಅವರು ಬರೀ ಕಾಂಗ್ರೆಸ್ನ ಹೆಚ್ಚುವರಿ ಮತಗಳು, ಮತ್ತೊಂದು ಕಡೆ ಪಕ್ಷೇತರ ಶಾಸಕರ ಮತಗಳು, ಬಿಜೆಪಿಯ ಉಚ್ಚಾಟಿತ ಶಾಸಕರ ಮತಗಳ ಬೆಂಬಲದಿಂದಲೇ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬಹುದು. ಹಾಗೆ 2ನೇ ಪ್ರಾಶಸ್ತ್ಯದ ಮತಗಳ ಮುಖಾಂತರ ಈಸಿಯಾಗಿ ಗೆಲ್ಲಿಸ್ಕೊಳ್ಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಹೆಚ್ಚು ಕಮ್ಮಿ ಏನು ಆಗೋದಿಲ್ಲ. 5ನೇ ಅಭ್ಯರ್ಥಿಯನ್ನೇ ಅಂದ್ರೆ ಇಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರೇ 7ನೇ ಕ್ಯಾಂಡಿಡೇಟ್ ಆಗಿ ವಿಧಾನ ಪರಿಷತ್ಗೆ ಆಯ್ಕೆ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. 95% ಚಾನ್ಸಸ್ ಇರುವಂತದ್ದು JDSಗೆ ಕಂಪೇರ್ ಮಾಡಿದ್ರೆ. JDSಗೆ ಮಿನಿಮಲ್ ಚಾನ್ಸಸ್ ಇದೆ. ಜಸ್ಟ್ ಒಂದು 5 to 10% ಅಷ್ಟೇ ಚಾನ್ಸ್ ಇರುವಂತದ್ದು ಅವ್ರೇನಾದ್ರೂ ವಿಧಾನ ಪರಿಷತ್ಗೆ ಹೋಗ್ಬೇಕು ಅಂದ್ರೆ. ಆದ್ರೆ ಇಲ್ಲಿ ಮೇನ್ಲಿ ಡಿ ಕೆ ಶಿವಕುಮಾರ್ ಅವರು JDSದು ಅಟ್ಲೀಸ್ಟ್ ಒಂದು 2ರಿಂದ 3 ಜನ ಶಾಸಕರ ಮುಖಾಂತರ ಕ್ರಾಸ್ ವೋಟಿಂಗ್ ಮಾಡಿ JDS ಅನ್ನ ಶೇಕ್ ಮಾಡುವಂತ ಉದ್ದೇಶ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದು ನಿಜಕ್ಕೂ ಕೂಡ ಆಗುತ್ತಾ ಅಂತ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮೇನ್ಲಿ ಒಕ್ಕಲಿಗರು.
ಇಲ್ಲಿ ಅವರು ಮುಖ್ಯಮಂತ್ರಿಗಳು ಆಗ್ತಾರೆ, ನನಗೂ ಕೂಡ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಅವಕಾಶ ಬಂದಿದೆ, ಎಸ್.ಎಂ. ಕೃಷ್ಣ ಅವರು ಆದ ಬಳಿಕ, ಸೊ ನನಗೂ ವೋಟ್ ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ 2023 ಎಲೆಕ್ಷನ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಕಡೆ ಓಡಾಡಿ ಮತವನ್ನ ಕೇಳಿದ್ದು ಒಕ್ಕಲಿಗ ಬೆಲ್ಟ್ಗಳಲ್ಲಿ. ಸೊ ಆ ಒಂದು ಮತಗಳೆಲ್ಲವೂ ಅಂದ್ರೆ ಒಕ್ಕಲಿಗ ಮತಗಳು, ಒಕ್ಕಲಿಗ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೇನೋ ಅನ್ನುವಂಥ ಕಾರಣಕ್ಕೋಸ್ಕರನೇ JDS ಕೋಟೆ ಛಿದ್ರಾಗಿ ಕಾಂಗ್ರೆಸ್ ಅಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆದ್ದಿದ್ದು. ಫಾರ್ ಎಕ್ಸಾಂಪಲ್ ಮಂಡ್ಯನೇ ತಗೊಳ್ಳೋದಾದ್ರೆ 7 ಸ್ಥಾನಗಳ ಪೈಕಿ 6 ಸ್ಥಾನ ಕಾಂಗ್ರೆಸ್ನ MLA ಗೆದ್ಕೊಂಡು ಬಂದ್ರು. ಸೊ ಹೀಗಾಗಿನೇ ಮತ್ತೆ ಆ ಕೋಟೆಯನ್ನ ಗೆಲ್ಲಬೇಕು, ಮತ್ತೆ ಒಕ್ಕಲಿಗರ ವಿಶ್ವಾಸವನ್ನ ಗಳಿಸಬೇಕಾದಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಯಾಕೆಂದ್ರೆ ಒಂದು ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿದ್ದಂಥವ್ರು, ಅವರು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆ ಅಹಿಂದ ಮತಗಳು ಡೈವರ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದೊಂದು ಚಾಲೆಂಜ್ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದರ ಜೊತೆಗೆ ಒಕ್ಕಲಿಗ ವೋಟ್ಗಳು ಕಳೆದ ಬಾರಿ ಬಿದ್ದಿದ್ವಲ್ಲ, ಅದನ್ನ ಉಳಿಸ್ಕೊಳ್ಬೇಕಾಗಿದೆ. ಉಳಿಸ್ಕೊಳ್ಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಡಿವೈಡ್ ಮಾಡಲೇಬೇಕಾಗಿರುವಂತ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಯಾಕೆಂದ್ರೆ ಇಲ್ಲಿ ಈ ಒಂದು ಒಕ್ಕಲಿಗ ಬೆಲ್ಟ್ ಅಲ್ಲಿ ಸ್ವಲ್ಪ ಸ್ಥಾನಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಲಾಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ ಸರ್ಕಾರ ಬರುವಂತದ್ದೇ ಕಷ್ಟ ಆಗುತ್ತೆ, ಸಮ್ಮಿಶ್ರ ಸರ್ಕಾರ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. JDS ಅನ್ನ ಈಗಲೇ ಆಪರೇಟ್ ಮಾಡುವಂತ ಎಲ್ಲಾ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಒಟ್ನಲ್ಲಿ ಡಿಸ್ಟರ್ಬ್ ಮಾಡೋದು, JDS ನ ಶಾಸಕರುಗಳೇ JDS ಜೊತೆ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗ್ಬಿಟ್ರೆ JDS ನ ಕಾರ್ಯಕರ್ತರು ಕೂಡ ಎಲ್ಲೋ ಒಂದ್ ಕಡೆ ಆತ್ಮವಿಶ್ವಾಸವನ್ನ ಕಳ್ಕೊಳ್ತಾರೆ ಅಂತ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಎಲೆಕ್ಷನ್. ಯಾವ ಕಾರಣಕ್ಕೆ ಅವ್ರು ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರು ಕೂಡ ಯಾವ ಕಾರಣಕ್ಕೆ ಅವರ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ನಮ್ಮ ಶಾಸಕರು ನಮ್ಮ ಜೊತೆನೆ ಇದ್ದಾರೆ ಅನ್ನುವಂಥದ್ರ ಜೊತೆಗೆ JDS ನ ಕಾರ್ಯಕರ್ತರಿಗೂ ಕೂಡ ಅವರೊಂದು ಉತ್ಸಾಹವನ್ನ ತುಂಬಬೇಕಾಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೂ ಕೂಡ ನಮ್ಮ ಪಕ್ಷವನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕಾಗಿರುವಂಥದ್ದು ಕುಮಾರಸ್ವಾಮಿ ಅವರು. ಸೊ ಹೀಗಾಗಿನೇ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಕಳೆದ ಬಾರಿ ಅಂದ್ರೆ 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 7 ಜನ ಕ್ರಾಸ್ ವೋಟಿಂಗ್ ಮಾಡಿದ್ರು ರಾಜ್ಯಸಭೆ ಎಲೆಕ್ಷನ್ ನಲ್ಲಿ. ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಜಮೀರ್ ಅಹಮದ್, ಚಲುವರಾಯಸ್ವಾಮಿ ಅವರು, ರಮೇಶ್ ಬಂಡಿ ಸಿದ್ದೇಗೌಡರು, ಈ ರೀತಿಯಾಗಿ 7 ಜನ JDS ನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಅವರೆಲ್ಲರೂ ಕೂಡ ಪ್ರಮುಖ ನಾಯಕರಾಗಿದ್ದಂಥವ್ರು. ಜಮೀರ್ ಅಹಮದ್ ಒಬ್ಬ ಪ್ರಮುಖ ಮುಸ್ಲಿಂ ನಾಯಕರಾಗಿದ್ದಂಥವ್ರು. ಅವರೆಲ್ಲ ಬಿಟ್ಟು ಹೋದ ನಂತರ JDS ನ ಪರಿಸ್ಥಿತಿ ಏನಾಯಿತು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಮತ್ತೆ ಆ ರೀತಿಯಾಗಿ ಆಗಬಾರ್ದು ಅನ್ನುವಂಥ ಉದ್ದೇಶ ಇದೆ. ಅದರ ಜೊತೆಗೆ JDSಗೆ ಮುಂದಿನ ದಿನಗಳು ತುಂಬಾ ಕಷ್ಟ ಆಗಿದೆ. ಯಾಕೆಂದ್ರೆ ಅವರಿಗೆ ಮುಸ್ಲಿಂ ಸೋರ್ಸ್ ಅಂತೂ ಬರಲ್ಲ. 2023ರಲ್ಲಿ ಮುಸ್ಲಿಂ ಸೋರ್ಸ್ಗಳು ಸ್ವಲ್ಪ ಬಂದಿತ್ತು, ಯಾಕೆಂದ್ರೆ ಅವರಿನ್ನೂ ಮೈತ್ರಿಯನ್ನ ಮಾಡ್ಕೊಂಡಿರಲಿಲ್ಲ ಬಿಜೆಪಿ ಜೊತೆ. ಬಟ್ ಇವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಮುಸ್ಲಿಂ ವೋಟ್ಸ್ಗಳು ಯಾವ ಕಡೆ ಹೋಗ್ತವೆ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಅಹಿಂದ ವೋಟ್ಗಳನ್ನ ಡಿವೈಡ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿದೆ, ಕ್ರೋಢೀಕರಿಸಬೇಕಾಗಿದೆ. ಬಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಅದು ಕಷ್ಟ ಸಾಧ್ಯ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಸೊ ಹೀಗಾಗಿನೇ ಅನುಕಂಪದ ಆಧಾರದಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ಎಲೆಕ್ಷನ್ ನ ಎದುರಿಸುವಂತ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು 4-5 ಜನರ ಕ್ರಾಸ್ ವೋಟಿಂಗ್ ಮಾಡಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ನೋಡಿ JDS ಅನ್ನ ಮುಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ಒಂದು ಅಜೆಂಡವನ್ನೇ ಇಟ್ಕೊಂಡು ಮತದಾರರ ಬಳಿ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ರಿಸಲ್ಟ್ ಬರಲಿದೆ. ನನಗನ್ಸಿದ ಮಟ್ಟಿಗೆ 5 ಜನ ಕಾಂಗ್ರೆಸ್ನ ಅಭ್ಯರ್ಥಿಗಳು MLCಗಳಾಗಲಿದ್ದಾರೆ, 2 BJPಯ ಅಭ್ಯರ್ಥಿಗಳು MLCಗಳಾಗಲಿದ್ದಾರೆ. ಬಟ್ ಕುತೂಹಲ ಅಂದ್ರೆ JDS ಅಭ್ಯರ್ಥಿಗೆ ಎಷ್ಟು ವೋಟ್ ಬರ್ತವೆ ಅನ್ನುವಂಥ ಆಧಾರದ ಮೇಲೆ ಮುಂದಿನ ರಾಜಕಾರಣದ ಚರ್ಚೆ ಶುರುವಾಗುತ್ತೆ. ಅದು ಯಾವ್ಯಾವ ರೀತಿಯಾಗಿ ರಾಜಕೀಯದಲ್ಲಿ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ರಿಸಲ್ಟ್ ಬಂದ ಬಳಿಕ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ಇನ್ನಷ್ಟು ಬ್ರೀಫ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.